ತಾವರೆ ಬೀಜ ಪೋಷಕಾಂಶಗಳ ಆಗರ ಆಗಿದ್ದು ಪ್ರತಿನಿತ್ಯ ಸೇವಿಸೋದ್ರಿಂದ ಅನೇಕ ಪ್ರಯೋಜನಗಳನ್ನು ನಾವು ಪಡಿಬೋದು. ಇವತ್ತಿನ ಈ ವಿಡಿಯೋನಲ್ಲಿ ಏನೆಲ್ಲ ಪ್ರಯೋಜನ ಇದೆ, ಇದು ಎಲ್ಲಿ ಸಿಗುತ್ತೆ, ಎಷ್ಟು ತಿನ್ನಬೇಕು, ಈ ಥರದ ಎಲ್ಲ ಮಾಹಿತಿಗಳನ್ನು ನೋಡೋಣ ಬನ್ನಿ. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕದ ಭಾನುವಾರದ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ತಾವರೆ ಬೀಜ ಈ ರೀತಿ ತಾವರೆ ಗಿಡಗಳಿಂದ ಸಿಗುತ್ತೆ. ತುಂಬ ಕಷ್ಟಪಟ್ಟು ಅದನ್ನೆಲ್ಲ ಒಟ್ಟು ಮಾಡಿ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಆಮೇಲೆ ಹುರಿದು ತಿನ್ನಕ್ಕಾಗೋ ಥರದ ತಾವರೆ ಬೀಜನ ತಯಾರಿಸ್ತಾರೆ. ಇದನ್ನು ಫೂಲ್ ಮಕಾನ ಅಂತಲೂ ಕರೀತಾರೆ, ಲೋಟಸ್ ಸೀಡ್ಸ್ ಅಥವಾ ಫಾಕ್ಸ್ಟೇಲ್ ನಟ್ಸ್ ಅಂತಲೂ ಹೇಳ್ತಾರೆ. ತಾವರೆ ಬೀಜದಲ್ಲಿ ಕ್ಯಾಲ್ಶಿಯಮ್ಮು ಅಧಿಕವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ, ಹಲ್ಲಿನ ಆರೋಗ್ಯಕ್ಕೆ, ಜಾಯಿಂಟ್ಸು ಅಥವಾ ಈ ಕೀಲುಗಳ ಆರೋಗ್ಯ ಇದೆಯಲ್ಲ, ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಜಾಯಿಂಟ್ಸಲ್ಲಿ ಟಕಟಕ ಅಂತ ಸೌಂಡ್ ಬರುತ್ತಲ್ಲ, ಫ್ಲೂಯಿಡ್ ಕಡಿಮೆ ಆಗಿ ಅದನ್ನು ಸಹ ಸರಿ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ತಾವರೆ ಬೀಜದಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಅವರಿಗೆ ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಸಡನ್ನಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗೋದನ್ನು ಇದು ಕಂಟ್ರೋಲ್ ಮಾಡುತ್ತೆ. ಇನ್ನು ತಾವರೆ ಬೀಜ ನಮ್ಮ ಕಿಡ್ನಿಯ ಆರೋಗ್ಯನ ಕಾಪಾಡುತ್ತೆ. ಇದರಲ್ಲಿರುವ ಆಸ್ಟ್ರಿಂಜೆಂಟ್ ಅನ್ನುವಂಥ ಒಂದು ಅಂಶ ಕಿಡ್ನಿಯಲ್ಲಿರುವ ಕಲ್ಮಶನ ಹೊರ ಹಾಕೋದಕ್ಕೆ ನಮಗೆ ತುಂಬ ಸಹಾಯ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಲಿವರಲ್ಲಿರುವಂತಹ ಕಲ್ಮಶ ಕೂಡ ಹೊರ ಹಾಕೋ ಮೂಲಕ ಕೆಲವರಿಗೆ ಫ್ಯಾಟಿ ಲಿವರ್ ಅನ್ನೋ ಸಮಸ್ಯೆ ಇರುತ್ತೆ, ಅದನ್ನು ಸಹ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ತಾವರೆ ಬೀಜದಲ್ಲಿ ಪ್ರೋಟೀನು ಅಧಿಕವಾಗಿದೆ, ಹಾಗಾಗಿ ಇದು ನಮ್ಮ ದೇಹದಲ್ಲಿ ಹಸಿವನ್ನು ಕಡಿಮೆ ಮಾಡಿ ದೇಹಕ್ಕೆ ಬೇಕಾದ ಹುರುಪನ್ನು ಕೊಟ್ಟು ಇದರ ಮೂಲಕ ಅನಗತ್ಯ ಕೊಬ್ಬನ್ನು ಕಡಿಮೆ ಮಾಡಿ ತೂಕ ಕಳ್ಕೊಳ್ಳೋದಕ್ಕೂ ಸಹಾಯ ಮಾಡುತ್ತೆ. ಇದರಲ್ಲಿ ಒಳ್ಳೆಯ ಫ್ಯಾಟ್ ಜಾಸ್ತಿ ಇದ್ದು, ಸ್ಯಾಚುರೇಟೆಡ್ ಫ್ಯಾಟ್ ಕಡಿಮೆ ಇದ್ದು, ಮೆಗ್ನೀಷಿಯಮ್ಮು ಜಾಸ್ತಿ ಇದೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ತಾವರೆ ಬೀಜ ಅಥವಾ ಫೂಲ್ ಮಕಾನ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ, ಹಾಗಾಗಿ ನಮ್ಮ ಒಟ್ಟಾರೆಯಾಗಿ ಜೀರ್ಣಶಕ್ತಿಯನ್ನು ಇದು ಉತ್ತಮಗೊಳಿಸುತ್ತೆ. ಇನ್ನು ಎಷ್ಟು ತಿನ್ನಬೇಕಪ್ಪ ಅಂತ ಅಂದರೆ, ಒಂದು ದಿವಸಕ್ಕೆ ಒಂದು ಹಿಡಿಯಷ್ಟು ಈ ಫೂಲ್ ಮಕಾನ ಅಥವಾ ಲೋಟಸ್ ಸೀಡ್ಸನ್ನು ತಿಂತಾ ಇದ್ದರೆ ನಿಯಮಿತವಾಗಿ ನಾವು ಅನೇಕ ಉಪಯೋಗಗಳನ್ನು ಪಡ್ಕೊಳ್ಬೋದು. ಹಾಗೆ ಇದು ನಮ್ಮ ಚರ್ಮದ ಆರೋಗ್ಯನ ಕಾಪಾಡುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸಿಗೆ ಸಹ ಸಹಾಯ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸು ಹೇರಳವಾಗಿದೆ. ಒಂದಲ್ಲ ಎರಡಲ್ಲ ಅನೇಕ ಉಪಯೋಗಗಳಿರುವಂತಹ ಈ ತಾವರೆ ಬೀಜನ ಹೀಗೆ ಲೈಟಾಗಿ ಹುರಿದು ಸ್ನ್ಯಾಕ್ಸ್ ಥರ ಬೇಕಾದರೂ ತಿನ್ಬೋದು, ಅಥವಾ ಪ್ರೋಟೀನ್ ಪುಡಿ ಥರ ಮಾಡಿಟ್ಕೊಳ್ಬೋದು, ಬೇರೆ ಉಂಡೆ ಮಾಡ್ಬೋದು, ಅಥವಾ ಇನ್ನೂ ಅನೇಕ ಆಹಾರಗಳಲ್ಲಿ ನೀವು ಸುಲಭವಾಗಿ ಸೇರಿಸ್ಕೊಳ್ಬೋದು. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಖಂಡಿತ ತಂದು ನೀವು ಇದನ್ನು ಉಪಯೋಗಿಸಿ ನೋಡಿ, ಉಪಯೋಗನ ಪಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.